ಹೊಸ ಪ್ರಿಯಕರಣ ಜೊತೆ ಲವ್ವಿ ಡವ್ವಿ ಮಾಜಿ ಪ್ರಿಯಕರಣಿಗೆ ಚಟ್ಟ, ಮುಖಕ್ಕೆ ಟೇಪ್ ಸುತ್ತಿ ಚಾಕುವಿನಿಂದ ಚುಚ್ಚಿ ನಗ್ನ ರೀತಿಯಲ್ಲಿ ವ್ಯಕ್ತಿಯ ಭೀಕರ ಕೊಲೆಗೆ ಟ್ವಿಸ್ಟ್. ಬೆಂಗಳೂರಿನ ಬಗಲಗುಂಟೆಯ ಮಂಜುನಾಥ ನಗರದಲ್ಲಿ ನಡೆದ ಮರ್ಡರ್ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕಿರುತೆರೆ ಸಹ ನಟಿ ಸೇರಿ ಮೂವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 18ನೇ ತಾರೀಕು ಮೋಹನ್ ರಾವ್ ಎಂಬಾತನ ಕೊಲೆಯಾಗಿತ್ತು. ಮೋಹನ್ ಪ್ರೇಯಸಿ ಹಾಗೂ ಸಹ ನಟಿ ಊರ್ಮಿಳಾ ಅಲಿಯಾಸ್ ಬಿಂದು ಎಂಬಾಕೆ ಈತನನ್ನ ಕೊಲೆ ಮಾಡಿರುವುದು ಇದೀಗ ಕನ್ಫರ್ಮ್ ಆಗಿದ್ದು ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಭಜರಂಗಿ, ಪೊಲೀಸ್ ಕ್ವಾರ್ಟರ್ಸ್, ಕಾಲಭೈರವ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಸಹ ನಟಿಯಾಗಿ ನಟನೆ ಮಾಡಿರೋ ಬಿಂದು ಇಬ್ಬರು ಯುವಕರ ಜೊತೆಗಿನ ಲವ್ವಿ ಡವ್ವಿಗೆ ಇದೀಗ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಂತಹ ಮೋಹನ್ ಅನ್ನ ಕೊಲೆ ಮಾಡಿದ್ದಾಳೆ. ಧನುಷ್ ಹಾಗೂ ವಿನಯ್ ಎಂಬ ಯುವಕರನ್ನೂ ಸಹ ಇದೀಗ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಗುಂಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿದ್ದು, ಸಣ್ಣ ಪುಟ್ಟ ಫೈನಾನ್ಸ್ ಕೆಲಸ ಮಾಡ್ತಾ ಇದ್ದ ಮೋಹನ್ ಹೆಂಡತಿಯನ್ನ ಬಿಟ್ಟು ಬಿಂದು ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ಬೆಳೆಸಿದ್ನಂತೆ. ಪತಿ ಬಿಟ್ಟಿದ್ದ ಬಂದಿತ್ತೆ ಬಿಂದು ಮೋಹನ್ ಜೊತೆಯೇ ಉಳಿದಿದ್ಲು. ಈ ನಡುವೆ ಹೊಸ ಯುವಕರ ಜೊತೆಗೆ ಆಕೆ ಲವ್ವಿ ಡವ್ವಿ ಶುರುವಾಗಿದ್ದು ತನ್ನ ಮರಿಗೆ ಅವರನ್ನ ಕಳಿಸಿಕೊಳ್ತಾ ಇದ್ಲು. ಕೊಲೆಯಾದ ದಿನ ಮೃತ ಮೋಹನ್ ಜೊತೆಯೇ ಪಾರ್ಟಿ ಮಾಡಿದ್ದ ಈ ಇಬ್ಬರು ಯುವಕರು ಹಾಗೂ ಬಿಂದು ಈ ವೇಳೆ ಯುವಕರ ಮುಂದೆಯೇ ಕುಡಿದ ಮತ್ತಿನಲ್ಲಿ ವಯಾಗ್ರಾ ಮಾತ್ರೆ ಸೇವಿಸಿ ಬಿಂದುಗೆ ಲೈಂಗಿಕ ಬಳಕೆಗೆ ಬಲವಂತ ಮಾಡ್ತಾ ಇದ್ದಂತೆ ಮೋಹನ್ ಆಕೆ ಬಟ್ಟೆಗಳನ್ನ ಬಲವಂತವಾಗಿ ತೆಗೆದು ಎಳೆದಾಡಿದ್ದು ಈ ವೇಳೆ ಕೋಪಗೊಂಡ ವಿನಯ್ ಚಾಕುವನ್ನ ಚುಚ್ಚಿದ್ದಾನೆ. ಮನಬಂದಂತೆ ಮೋಹನ್ಗೆ ಚಾಕು ಇರಿದಿದ್ದು ಜೋರಾಗಿ ಮೋಹನ್ ಈ ವೇಳೆ ಕಿರುಚಿದ್ದಾನೆ. ಆಗ ಬಾಯಿ ಮತ್ತು ಮೂಗಿಗೆ ಸೆಲ್ಲೋ ಟೇಪ್ ಸುತ್ತಿ ಕೈಕಾಲು ಕಟ್ಟಿದಂತಹ ಟೀಮ್ ಆತನನ್ನ ಕೊಲೆ ಮಾಡಿದೆ. ಈ ವೇಳೆ ಉಸಿರುಗಟ್ಟಿ ಮೋಹನ್ ಮೃತಪಟ್ಟಿದ್ದು ಸ್ಥಳದಿಂದ ಪ್ರೇಯಸಿ ಎಸ್ಕೇಪ್ ಆಗಿದ್ಲು. ಇದೀಗ ಸಹ ನಟಿ ಸೇರಿ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ನಮಸ್ತೆ. ಮೊನ್ನೆ 3 ದಿನದ ಹಿಂದೆ ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಂಜುನಾಥ್ ನಗರದಲ್ಲಿ ಮೋಹನ್ ರಾವ್ ಎನ್ನುವರ ಒಂದು ಡೆಡ್ ಬಾಡಿ ಒಂದು ಮನೆಯಲ್ಲಿ ಸಿಕ್ಕಿತ್ತು. ಸೊ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಅವರನ್ನು ಯಾರೋ ಕೊಲೆ ಮಾಡಿ ಬಾಡಿ ಬಿಟ್ಟೋಗಿರೋದಾಗಿ ಕಂಡು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗಿ ಕೊಲೆಯಲ್ಲಿ ಭಾಗಿಯಾಗಿರುವಂಥವರು ಮೂವರು ವ್ಯಕ್ತಿಗಳು ಅಂತ ತಿಳಿದು ಬಂದಿರ್ತದೆ. ಒಬ್ಬರ ಹೆಸರು ಲೇಡಿ ಬಿಂದು ಅಂತ ಮತ್ತು ಆಕೆಯ ಅಸೋಸಿಯೇಟ್ಸ್ ಇಬ್ಬರು ವಿನಯ್ ಹಾಗೂ ಧನುಷ್ ಗೌಡ ಅಂತ, ಒಟ್ಟು 3 ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವುದಾಗಿ ತಿಳಿದು ಬಂದಿರ್ತದೆ. ಸೊ ಅದರಂತೆ 3 ವ್ಯಕ್ತಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಮತ್ತು ವಿಚಾರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಕೆಲವೊಂದು ತಿಂಗಳ ಹಿಂದೆ, ಸುಮಾರು 2 ರಿಂದ 3 ತಿಂಗಳ ಹಿಂದೆ, ಈ ಮೋಹನ್ ರಾವ್ ಮತ್ತು ಬಿಂದು ಅನ್ನೋರು ತಾವು ಕಪಲ್ ಇದ್ದೀವಿ ಅಂತ ಹೇಳಿಬಿಟ್ಟು ಮನೆ ಓನರ್ಗೆ ತಿಳಿಸಿ ಅಲ್ಲಿ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡಿರ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ಅವರಿಬ್ಬರು ಗಂಡ ಹೆಂಡತಿಯರು ಆಗಿರೋದಿಲ್ಲ. ಇಬ್ಬರು ಜೊತೆಗೆ ಇರ್ತಾರೆ. ಈತ ಮೋಹನ್ ರಾವ್ ಕೂಡ ತನ್ನ ಪತ್ನಿಯನ್ನು ತೊರೆದು ಭಾಳ ದಿನದಿಂದ ಒಂಟಿಯಾಗಿರ್ತಾನೆ. ಅಟ್ ದ ಸೇಮ್ ಟೈಮ್ ಈ ಲೇಡಿ ಕೂಡ ತಾನು ಹಿಂದೆ ಮದುವೆ ಆಗಿದ್ದು ಗಂಡನಿಂದ ದೂರ ಇರ್ತಾಳೆ. ಸೊ ಇಬ್ಬರು ಜೊತೆಗೆ ಬಂದು ಈ ಒಂದು ಮನೆಯನ್ನು ತಗೊಂಡಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ನಂತರದಲ್ಲಿ ಈ ಬಿಂದುಗೆ ವಿನಯ್ ಅನ್ನೋನ ಜೊತೆ ಹೆಚ್ಚು ಒಂದು ಫ್ರೆಂಡ್ಶಿಪ್ ಇದಾಗಿ ಅವರಿಬ್ಬರು ಮದುವೆ ಆಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಮದುವೆ ಆಗಲಿಕ್ಕೆ ಈತ ಅಡ್ಡಪಡಿಸ್ತಾ ಇದ್ದ, ಇದಕ್ಕೆ ಆ ಮಹಿಳೆಗೆ ನನ್ನ ಜೊತೆನೇ ಇರಬೇಕು ಅಂತ ಫೋರ್ಸ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಈತನಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಬೇಕು, ಒಂದು ಗತಿ ಕಾಣಿಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಈ 3 ಸೇರಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಈ ಮಹಿಳೆ ತಾನು LLB ಮಾಡಿರೋದಾಗಿ ಹೇಳ್ಕೊತಾಳೆ, ಆದರೆ ಅದನ್ನು ವೆರಿಫೈ ಮಾಡಬೇಕಾಗಿದೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಒಂದು ವಿಡಿಯೋಸು ಅಥವಾ ಮೂವೀಸಲ್ಲೂ ಕೂಡ ಏನೋ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅದು ನಮಗಿನ್ನೂ ಸರಿಯಾದ ಮಾಹಿತಿ ಇಲ್ಲ. ಬಟ್ ಪ್ರಸ್ತುತ ಇದರಲ್ಲಿ ಈ ವ್ಯಕ್ತಿ ಮೋಹನ್ ರಾವ್ ಅನ್ನೋನು ಕೂಡ ಒಂದು ಪಿಗ್ಮಿ ಕಲೆಕ್ಷನ್ ಕೆಲಸ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ.
ಅದು ಬಿಟ್ಟು ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ವಿನಯ್ ಅನ್ನೋನು ಒಬ್ಬ ಲಾರಿ ಡ್ರೈವರು. ಸೊ ಆತ ಈ ಬಿಂದುಗೆ ಪರಿಚಯ ಆಗಿ ಅವರಿಬ್ಬರ ನಡುವೆ ಅವರಿಬ್ಬರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಆ ಮದುವೆಯ ಒಂದು ನಿರ್ಧಾರಕ್ಕೆ ಈತ ಅಡ್ಡಿಪಡಿಸ್ತಿದ್ದ ಅನ್ನೋದು ಹಿನ್ನೆಲೆಯಲ್ಲಿ ಇದನ್ನ ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಅಲ್ಲೇ ಈ ಎಲ್ಲಿ ಬಾಡಿ ಸಿಕ್ಕಿದೆ ಮಂಜುನಾಥ್ ನಗರದ ಒಂದು ಮನೆಯಲ್ಲಿ, ಅಲ್ಲೇ ನೈಟು ಆತನಿಗೆ ಡ್ರಿಂಕ್ಸ್ ಮಾಡಿಸಿ ನಂತರ ಕೊಲೆ ಮಾಡಿರೋದಾಗಿ ಚಾಕುವಲ್ಲಿ ತಿವಿದು ಮತ್ತು ಪ್ಲಾಸ್ಟಿಕ್ಕಲ್ಲಿ ಮೂತಿಗೆ ಮುಖಕ್ಕೆ ಉಸಿರುಗಟ್ಟಿಸಿ ಈ ಒಂದು ಕೊಲೆ ಮಾಡಿರೋದಾಗಿ ತಿಳಿದು. ಧನುಷ್ ಇವ್ರಿಗೆ ಫ್ರೆಂಡ್ ಅಷ್ಟೇ. ಆತಂದು ಈ ಒಂದು ಕೃತ್ಯದಲ್ಲಿ ಆತನು ಭಾಗಿಯಾಗಿದ್ದಾನೆ. ಫೋನ್ ಮಾಡಿ ಕರ್ಸ್ಕೊಂಡಿರ್ತಾಳೆ ಬಿಂದು ಅನ್ನೋ ಮಹಿಳೆ ಧನುಷ್ ಗೌಡನ್ನು ಕೂಡ. ಆತ ಒಂದು ಯಾವುದೋ ನಾನ್ ವೆಜ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ ಅಂತ. ಸೊ ಈಕೆಗೆ ಆತನ ಪರಿಚಯ ಆಗಿರ್ತದೆ. ಸೊ ನನಗೆ ಈ ಥರ ಒಂದು ಸಹಾಯ ಬೇಕು ಅಂತ ಕೇಳಿದಾಗ ಆತ ಬಂದು ಇವ್ರ ಜೊತೆ ಸೇರಿ ಈ ಒಂದು ಕೃತ್ಯ ಎಸಗಿರೋದಾಗ್ತದೆ. ಅದೇ ಆತ ಪಿಗ್ಮಿ ಕಲೆಕ್ಷನ್ ಅಂಡ್ ಬೇರೆ ಬೇರೆ 2 ವೀಲರ್ಸ್ ಕೊಡಿಸೋದು ಈ ಥರದ್ದು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದ ಅಂತ ತಿಳಿ ಬಂದು. ಆಗಿತ್ತು, ಮದುವೆ ಆಗಿತ್ತು, ಸಪ್ರೇಟ್ ಆಗಿದ್ದಾರೆ ಅಂತ. ಥ್ಯಾಂಕ್ ತಮ್ಮ ತಮ್ಮಂದಿಂದ ಆಗಿದೆ ಈ ಥರ ಭೀಕರವಾದ ಏನು ಹೇಳ್ತೀರಮ್ಮ? ನೆನ್ಪು ಮಾಡ್ಕೊಳ್ಳೋದಾದ್ರೆ ಈ ಥರ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಹೇಳ್ತೀನಿ ನಾನು. ಇಷ್ಟ ಇಲ್ಲ ಅಂದರೆ ಬಿಟ್ಟು ಹೊರಟೋಗ್ಬಿಡ್ಬೇಕು. ಅದು ಬಿಟ್ಟು ಸಾಯಿಸಿದ್ರೆ ಏನು ಸಿಕ್ಕುತ್ತೆ ಅಲ್ವಾ? ಒಳ್ಳೆಯವನ ಅಂತ ನನ್ನ ತಮ್ಮ ಒಳ್ಳೆಯವನೇ. ಆದರೆ ಅವ್ರನ್ನ ಇಷ್ಟಪಡ್ತಾ ಇರೋ ವಿಷಯ ಯಾವುದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಮ್ಮ ಅಪ್ಪ ಅಮ್ಮನೇ ಮದುವೆ ಮಾಡಿರೋರು. ಅದೇ ಆಕೆ ಹೇಳೋದೇನಂತಂದರೆ, ನಾವು ಸಪ್ರೇಟಾಗಿ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಅಂದರೆ ನಾನು ಮದುವೆ ಆಕೆಲ್ಲ ಬಿಡ್ತಾ ಇರಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ಬೋದಾಯಿತು, ಕಾನೂನು ಪ್ರಕಾರ ಇದು ಮಾಡ್ಬೋದಾಯಿತು. ಜೀವನೇ ತೆಗೆದುಬಿಟ್ರೆ ಮತ್ತೆ ಜೀವ ಬರುತ್ತಾ ವಾಪಸ್ಸು? ಮತ್ತೆ ಬಾಕಿ ಇವಾಗ ವಯಸ್ಸಾದ ಅಪ್ಪ ಅಮ್ಮನಿಗೆ ಆಧಾರ ಯಾರು ನೋಡ್ತಾರೆ ಹೇಳಿ? ಮಗ ಅಂತ ಅವ್ರೊಬ್ಬರೇ ಇದ್ದಿದ್ದು, ನಾವಿಬ್ರು ಹೆಣ್ಮಕ್ಳು. ಸಾಯಿಸ್ಬಿಟ್ರೆ ಏನು ಸಿಕ್ಕುತ್ತೆ? ಲಾಸ್ಟು ಸೋಮವಾರ ದೇವಸ್ಥಾನದಿಂದ ಬಂದು ಹೋಗಿದ್ದೀನಿ. ಮುಂದೆ ಬಿಟ್ಟು ಆಶೀರ್ವಾದ ಮಾಡಿಕೊಂಡು ಹೋದ ಅಷ್ಟೇ. ಲಾಸ್ಟ್ ನೋಡಿದ್ದು ಅವನಿಗೆ ಬುಧವಾರ ಬಂದು ಸಾಯಂಕಾಲ ರಾತ್ರಿ ಹೀಗೆ ಆಗಿದೆ ಅಂತ ಪಕ್ಕದ ಮನೆಯವರು ಅವ್ರಿಗೆ ಫೋನ್ ಮಾಡಿದ್ನಂತೆ. ಒಂದು 2 ಮಾತು 4 ಮಾತು ಆಡೋದ್ರಲ್ಲಿ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಏನೋ ಇದು ಮಾಡಿಬಿಟ್ಟವ್ರೆ ಅಂತ ಅಂದದ್ದಷ್ಟೇ ಅಂತೆ. ಯಾರಿಗೆ ದುಡ್ಡು ಕಳಿಸ್ಬೇಕು ಏನು ಅಂತ ಏನೋ ಕೇಳಿದಾಗ ಅವರು ಅದಕ್ಕೆ ನನಗೆ ಏನು ಹೇಳೋಕ್ಕೆ ಆಗಲಿಲ್ಲ, ಹಾಗೆ ಕಟ್ ಮಾಡಿಬಿಟ್ನಂತೆ ಫೋನ್. ಇದು ಮಾತಾಡೋಕ್ಕಾಗ್ದಿರ. ಇಲ್ಲ ಸ್ವಾಮಿ, ಅವನು ಇರಮ್ಮ ಯಾವ ಕಷ್ಟವೂ ಯಾವುದೂ ನಮಗೆ ಹೇಳ್ತಾ ಇರಲಿಲ್ಲ. ನನಗೆ ಏನಾಗುತ್ತೆ ಗೊತ್ತಿಲ್ಲ, ನೀವು ಚೆನ್ನಾಗಿರಿ ಅಷ್ಟೇ ಹೇಳೋನು. ಖರ್ಚಿಗೆ ಯಾವಾಗನ ಸ್ವಲ್ಪ ಕೊಡೋನು ಸ್ವಾಮಿ. ಜಾಸ್ತಿ ಹೋಗೋದು ಬರೋದೇನು ಮಾಡ್ತಿರಲಿಲ್ಲ? ಇಲ್ಲ ಬಿಟ್ಬಿಟ್ಟಿದ್ದು. ಈಗ 3 ಜನ ಸೇರಿ ಈ ಥರ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತೀರಿ ತಂದೆಯಾಗಿ? ಮಗನ ಕೊಲೆ ಆಗಿದೆ ಈ ಥರ. ಇದು ಬಹಳ ಅನ್ಯಾಯದ್ದು ವಿಷಯ ಸ್ವಾಮಿ. ಹೀಗೆ ಮಾಡಬಾರ್ದು. ಜಗತ್ತಿನಲ್ಲಿ ಯಾರೇ ಆಗಲಿ
ಗಂಡಸೇ ಇರಲಿ ಹೆಂಗಸೇ ಆಗಲಿ ಯಾರೇ ಏನು ತಪ್ಪು ಮಾಡಿದ್ರೂ ಕಾನೂನಿದೆ, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಮತ್ತು ಬೇರೆಯವ್ರಿಗೆ ನ್ಯಾಯ ಸಿಗಬೇಕು ಈ ಥರ ಮಾಡೋರಿಗೆ. ಯಾಕಂದರೆ ಈ ಥರ ದೇಶದಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ನಡೆದೋಗಿದೆ, ನಮ್ಮೊಬ್ಬರದ ಕುಟುಂಬ ಅಲ್ಲ. ಆದ್ದರಿಂದ ಪೊಲೀಸ್ನವರು ಸಖತ್ತು ಅವ್ರ ಮೇಲೆ ಕ್ರಮ ತಗೊಂಡು ಯಾವುದು ಮುಚ್ಚು ಮರೆ ಇಲ್ದಂಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಸ್ವಾಮಿ. ನ್ಯಾಯ ಸಿಗಬೇಕು ಜನತೆಗೆ, ದೇಶಕ್ಕೆ. ನಮ್ಮ ನಮಗೆ ಯಾವ ನಮಗೆ ಗೊತ್ತಿರೋ ಹಂಗೆ ಅಥವಾ ಗೊತ್ತಿರೋ ನಮಗೆ ಜೀವನ ಕಟ್ಕೊಂಡಿದ್ರು, ಈ ಥರ ಆಗ್ಬಿಡ್ತಲ್ಲ ಸರ್. ಏನ್ ಮಾಡೋದು ಸ್ವಾಮಿ? ಜನಗಳಿಗೆ ಬಹಳಷ್ಟು ಕೂರಿಗಳು ಎಂಥ ಕೂರಿಗಳಿರ್ಬೋದು ಸ್ವಾಮಿ. ಈ ಥರ ಬಡ್ಕೊಂತಿರೋ ಇದು ಕೂಡ ಇವರು ಅಬ್ಸರ್ವ್ ಮಾಡಲಿಲ್ವಾ ಅಕ್ಕಪಕ್ಕದಲ್ಲಿದ್ದವರು? ಹಾಂ ಹಾಂ, ಏನು ವಿಚಿತ್ರ ಕರ್ಮಿಷ್ಠರಿರ್ಬೋದು ಈ ಥರ ಮಾಡಿದವರು. ಯಾರೇ ಆಗಲಿ ಅವ್ರಿಗೆ ಇದು ನ್ಯಾಯದಲ್ಲಿ ಶಿಕ್ಷೆ ಆಗಬೇಕು. ಆವಾಗಲೇ ದೇಶಕ್ಕೆ ಜನತೆಗೆ ನ್ಯಾಯ ಸಿಕ್ಕೋದು. ನಿಮ್ಮ ಹೆಸರು? ರಾಮರಾವ್.